ಎಲ್ಲರಿಗೆ ನಮಸ್ಕಾರ. Dear diploma students, welcome to Communication Skills Lab. So in this today's session, I will discuss about solved exercises in Unit 5, that is in English reading skills, grammar and vocabulary. So ಇದು ಲಾಸ್ಟ್ ಯೂನಿಟ್. ಸೊ ಈ ಯೂನಿಟ್ನಲ್ಲಿ ನೀವು ಈಗಾಗಲೇ ಯೂನಿಟ್ 1 to ಯೂನಿಟ್ 4ನಲ್ಲಿ ಸ್ಟಡಿ ಮಾಡಿರುವಂತಹ ಎಲ್ಲ ಟಾಪಿಕ್ಸ್ ನೀವು ಸರಿಯಾಗಿ ತಿಳ್ಕೊಂಡಿದ್ರೆ ನೀವು ಯೂನಿಟ್ 5ದಲ್ಲಿ ಇರುವಂತಹ ಆ್ಯಕ್ಟಿವಿಟೀಸ್ ಮತ್ತು ಎಕ್ಸಸೈಸಸ್ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಆಗ್ತೈತಿ. ಸೊ ಆಲ್ರೆಡಿ ಸ್ಟಡಿ ಮಾಡಿದ್ದೆ, ಇಲ್ಲಿ ನಿಮಗೆ ಪ್ರಾಕ್ಟೀಸ್ಗೆ ಅಂಥೇಳಿ ಸರ್ಟನ್ ಎಕ್ಸಸೈಸಸ್ ಆರ್ ಗಿವನ್. ಆ ಎಕ್ಸಸೈಸ್ ಸಾಲ್ವ್ ಮಾಡಿದ್ದು ಆನ್ಸರ್ಸ್ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ನೀವು ಇದನ್ನು ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕಂದ್ರೆ ಸೆಲ್ಫ್ ಟ್ರೈ ಮಾಡಿರಿ. ವರ್ಕ್ಬುಕ್ನಲ್ಲಿ ಇರುವಂತಹ ಎಕ್ಸಸೈಸ್ ಯೂನಿಟ್ 5ನಲ್ಲಿ ನೀವು ಸೆಲ್ಫ್ ಟ್ರೈ ಮಾಡಿರಿ. ಫಸ್ಟ್ ಟ್ರೈ ಮಾಡಿದ ಮೇಲೆ ನಿಮ್ಮ ಆನ್ಸರ್ಸ್ ಇದರಲ್ಲಿ ನಾನು ಕೊಟ್ಟಂತಹ ಆನ್ಸರ್ ಜೊತೆಗೆ ಕಂಪೇರ್ ಮಾಡಿಕೊಂಡು ಸಪೋಸ್ ಕರೆಕ್ಟ್ ಇದ್ದರೆ ವೆಲ್ ಆ್ಯಂಡ್ ಗುಡ್, ಕರೆಕ್ಷನ್ ಇದ್ದರೆ ಅಂದರೆ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಇಮಿಡಿಯೇಟ್ಲಿ ಕರೆಕ್ಟ್ ಮಾಡಿಕೊಡ್ರಿ. ಯಾಕೆ ತಪ್ಪಾಗಿ ನೀವು ಗ್ರಾಮರ್ ಕಲಿಬಾರ್ದು. ಮತ್ತು ಇಂಗ್ಲೀಷ್ ಫಾರ್ಮೇಷನ್ ಇರ್ಬೋದು, ರೀಡಿಂಗ್ ಇರ್ಬೋದು, ಸೊ ಎಲ್ಲನೂ ಸರಿಯಾಗಿ ನೀವು ತಿಳ್ಕೊಂಡು ಸೆಲ್ಫ್ ಲರ್ನಿಂಗ್ ಆಗಲಿ ಅಂತಂಥೇಳಿ ನಾನು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ತನಕ ವಾಚ್ ಮಾಡಿ ನಿಮಗೆ ಎಕ್ಸಸೈಸ್ ಸಾಲ್ವ್ ಮಾಡಲಿಕ್ಕೆ ಭಾಳಷ್ಟು ಹೆಲ್ಪ್ ಮಾಡ್ತೈತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಯೂನಿಟ್ 5ದಲ್ಲಿ ಫಸ್ಟ್ ಎಕ್ಸಸೈಸ್ ಏನಿದೆ ಅಂದರೆ ಯೂಸಿಂಗ್ ಕಾಮಾಸ್ ಇನ್ ಅಡ್ರೆಸ್ಸಸ್. ಸೊ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ ಅವರು, ಬಟ್ ಏನು ಕಾಮರ್ಸ್ ಅದು ಯೂಸ್ ಮಾಡಲಾರ್ದೆ ಒಂದು ಅಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ನೋಡಿರಿ, ಫಸ್ಟ್ ಎಕ್ಸಾಂಪಲ್. ಸೊ ಇನ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ಅವರು. ನೀವೇನು ಮಾಡಬೇಕಂದ್ರೆ ಎನ್ವಲೋಪ್ ಅಂದರೆ ಪೋಸ್ಟ್ ಮಾಡಬೇಕಾದಾಗ ಎನ್ವಲೋಪ್ ಮೇಲೆ ಅಡ್ರೆಸ್ ಯಾವ ರೀತಿ ಬರೀಬೇಕು ಅಂತಂಥೇಳಿ ಇಲ್ಲಿ ಆನ್ಸರ್ ಕೊಟ್ಟಿದ್ದಿದೆ. ಅದೇ ರೀತಿ ಸೆಕೆಂಡ್, ಥರ್ಡ್ ಸೆಂಟೆನ್ಸ್ನಲ್ಲಿ ಕೊಟ್ಟಿದ್ದು ನೀವು ವಿತ್ ಕಾಮಾಸ್ ಎಲ್ಲ ಯೂಸ್ ಮಾಡಿ ಎನ್ವಲೋಪ್ ಮೇಲೆ ಅಡ್ರೆಸ್ ಹೇಗೆ ಬರಿಬೇಕಂತಂಥೇಳಿ ಇದನ್ನು ನೀವು ನೋಡಿ ತಿಳ್ಕೊಂಡು ಬರಿಬೇಕಾಗ್ತೈತಿ. ಸೊ ಮೊದಲು ನೀವು ಸೆಲ್ಫ್ ಟ್ರೈ ಮಾಡಿರಿ, ಕಾಮಾಸ್ ಯೂಸ್ ಮಾಡಿ. ಗೊತ್ತಾಗಲಿಲ್ಲ ಅಂದ್ರೆ ಅಷ್ಟೇ ಇದನ್ನು ರೆಫರ್ ಮಾಡಿರಿ. ಓಕೆ, ನೆಕ್ಸ್ಟ್ ಎಕ್ಸಸೈಸ್ 2ದಲ್ಲಿ ಪಂಕ್ಚುವೇಟ್ ದ ಸೆಂಟೆನ್ಸಸ್ ಅಂತಂತ ಕೊಟ್ಟಿದ್ದಾರೆ ನೋಡಿ. ಸೊ ಪಂಕ್ಚುವೇಟ್ ದ ಸೆಂಟೆನ್ಸ್ ಅಂದರೆ ಪಂಕ್ಚುವೇಷನ್ ಮಾರ್ಕ್ ಯೂಸ್ ಮಾಡಬೇಕು. ಪಂಕ್ಚುವೇಷನ್ ಮಾರ್ಕ್ ಅಂದರೆ ಯಾವುವು ವಿರಾಮ ಚಿಹ್ನೆ ಅಂತ ನಾವು ಕರಿತೀವಿ ಕನ್ನಡದೊಳಗೆ. ಸೊ ಕಾಮಾ ಇರ್ಬೋದು, ಸೆಮಿಕೊಲನ್ ಇರ್ಬೋದು, ಫುಲ್ ಸ್ಟಾಪ್ ಇರ್ಬೋದು, ಎಕ್ಸ್ಕ್ಲಮೇಷನ್ ಮಾರ್ಕ್ ಇರ್ಬೋದು, ಕ್ವಶನ್ ಮಾರ್ಕ್ ಇರ್ಬೋದು. ಸೊ ಇವೆಲ್ಲನೂ ಪಂಕ್ಚುಯೇಷನ್ ಮಾರ್ಕ್ಸ್ನಲ್ಲಿ ಬರ್ತಾವೆ. ಸೊ ಇವನ್ನೆಲ್ಲ ಯೂಸ್ ಮಾಡಿ ನೀವು ಸೆಂಟೆನ್ಸಸ್ ಫಾರ್ಮ್ ಮಾಡೋದು. ಸೊ ಆಲ್ರೆಡಿ ಸೆಂಟೆನ್ಸಸ್ ಕೊಟ್ಟಿದ್ದಾರೆ ನಿಮ್ಮ ವರ್ಕ್ಬುಕ್ನಲ್ಲಿ. ಸೆಂಟೆನ್ಸಸ್ನಲ್ಲಿ ಎಲ್ಲಿ ಕಾಮಾ ಹಾಕಬೇಕು, ಎಲ್ಲಿ ಕೊಟೇಷನ್ ಮಾರ್ಕ್ ಹಾಕಬೇಕು, ಮತ್ತು ಸೆಮಿಕೊಲನ್ ಹಾಕಬೇಕು, ಅದನ್ನೆಲ್ಲ ನೀವು ಸರಿಯಾಗಿ ತಿಳ್ಕೊಂಡು ಹಾಕಬೇಕಾಗ್ತೈತಿ. ಸೊ ಇಲ್ಲಿ ನಾನು ಆನ್ಸರ್ ಕೊಟ್ಟಿದ್ದೀನಿ, ಇದನ್ನು ರೆಫರ್ ಮಾಡಿರಿ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ದೀಸ್ ಆರ್ ಸಮ್ questions asked in your workbook exercises. Directly I have given the answer here. ಚೆಕ್ ಮಾಡ್ಕೊಡಿದ್ದನ್ನು. ನೆಕ್ಸ್ಟ್ ಎಕ್ಸಸೈಸ್ 3 ಏನಿದೆ ಅಂದರೆ ಪಂಕ್ಚುವೇಟ್ ದ ಪ್ಯಾರಾಗ್ರಾಫ್. ಸೊ ಅವರು ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಸೊ ಅದು ಪ್ಯಾಸೇಜ್ನಲ್ಲಿ ಕಾಮಾಸ್ ಇಲ್ಲ, ಫುಲ್ ಸ್ಟಾಪ್ ಇಲ್ಲ, ಆಮೇಲೆ ಎಲ್ಲಿ ಕ್ಯಾಪಿಟಲ್ ಲೆಟರ್ ಬರೀಬೇಕಿಲ್ಲ, ಆ ಕ್ಯಾಪಿಟಲ್ ಲೆಟರ್ ಎಲ್ಲ ಯೂಸ್ ಮಾಡಿಲ್ಲ. ಸೊ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅವರು ಪ್ಯಾರಾಗ್ರಾಫ್. ನೀವು ಅದರಲ್ಲಿ ಸರಿಯಾಗಿ ಪಂಕ್ಚುವೇಷನ್ ಮಾರ್ಕ್ಸ್ ಯೂಸ್ ಮಾಡ್ಕೊಂಡ್ರೆ ಕಾಮಾ, ಫುಲ್ ಸ್ಟಾಪ್, ಎಕ್ಸ್ಕ್ಲಮೇಟರಿ ಮಾರ್ಕ್ ಇವನ್ನೆಲ್ಲ ನೀವು ಸರಿಯಾಗಿ ಯೂಸ್ ಮಾಡಿ ರೀರೈಟ್ ಮಾಡಬೇಕು ಪ್ಯಾಸೇಜ್. ಓಕೆ, ಸೊ ಇದು ಆಲ್ರೆಡಿ ಸಾಲ್ವ್ ಇದೆ, ಚೆಕ್ ಮಾಡಿಕೊಡ್ರಿ ನಿಮ್ಮ ಆನ್ಸರ್ ಇದ್ರ ಜೊತೆಗೆ. ನೆಕ್ಸ್ಟ್ ಎಕ್ಸಸೈಸ್ 4 ಇದೆ ನೋಡಿ. ಎಕ್ಸಸೈಸ್ 4 ಏನಿದೆ ಅಂದರೆ ಏನು ಕ್ವಶನ್ ಅಂದರೆ ದಿಸ್ ಈಸ್ ಡಿವೈಡ್ ಕಂಪೌಂಡ್ ವರ್ಡ್ಸ್. ಸೊ ಆಲ್ರೆಡಿ ಕಂಪೌಂಡ್ ವರ್ಡ್ಸ್ ಕೊಟ್ಟಿದ್ದಾರೆ ಅವರು, ನೀವು ಜಸ್ಟ್ ಡಿವೈಡ್ ಮಾಡಬೇಕು. ಸೊ ಕಂಪೌಂಡ್ ವರ್ಡ್ಸ್ ಡಿವೈಡ್ಸ್ ಮಾಡಿ ಪಾರ್ಟ್ಸ್ ಬೈ ಪಾರ್ಟ್ಸ್ ಬರೀಬೇಕಾಗ್ತದೆ. ಈಗ ಸರ್ಫ್ ಬೋರ್ಡ್ ಈಸ್ ಅ ಕಂಪೌಂಡ್ ವರ್ಡ್. ಸೊ ಇದನ್ನು ಡಿವೈಡ್ ಮಾಡಿದರೆ ಸರ್ಫ್ ಮತ್ತು ಬೋರ್ಡ್ ಅಂತ ಆಗ್ತೈತಿ. ಅದೇ ರೀತಿ ಗ್ರೈಂಡ್ ಸ್ಟೋನ್ ಅಂತಿದೆ ನೋಡಿರಿ. ಸೊ ಇದನ್ನು ಡಿವೈಡ್ ಮಾಡಿದರೆ ಪಾರ್ಟ್ಸ್ ಬೈ ಪಾರ್ಟ್ಸ್ ಗ್ರೈಂಡ್ ಮತ್ತು ಸ್ಟೋನ್ ಅಂತ ನಾವು ಡಿವೈಡ್ ಮಾಡ್ಬೋದು. ಸೊ ಅದೇ ರೀತಿ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅವರು. ಆನ್ಸರು ನಾನು ಇಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿಕೊಡ್ರಿ. ನೀವು ಫಸ್ಟ್ ನೀವು ಸೆಲ್ಫ್ ಟ್ರೈ ಮಾಡಿಕೊಂಡು ಆನ್ಸರ್ಸ್ ಅಷ್ಟೇ ನೀವು ಕ್ರಾಸ್ ವೆರಿಫೈ ಮಾಡಿಕೊಡ್ರಿ. ಓಕೆ, ನೆಕ್ಸ್ಟ್ ಎಕ್ಸಸೈಸ್ 5 ಏನಿದೆ ಅಂದರೆ ಕರೆಕ್ಟ್ ಸ್ಪೆಲ್ಲಿಂಗ್. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಕೊಟ್ಟಿದ್ದಾರೆ ಅವರು ಟೇಬಲ್ನಲ್ಲಿ. ಸೊ ನೀವು ಕರೆಕ್ಟ್ ಸ್ಪೆಲ್ಲಿಂಗ್ ಇದ್ದದ್ದು ಚೆಕ್ ಮಾಡಿಕೊಂಡು ಬರಿಬೇಕಾಗ್ತೈತೆ ಟೇಬಲ್ನಲ್ಲಿ. ಸೊ ಆಲ್ರೆಡಿ ಕರೆಕ್ಟೆಡ್ ಸ್ಪೆಲ್ಲಿಂಗ್ಸ್ ನಾನು ಇಲ್ಲಿ ಆನ್ಸರ್ಸನ್ನು ನಾನು ಕೊಟ್ಟಿದ್ದೀನಿ, ನೀವು ಕ್ರಾಸ್ ಚೆಕ್ ಮಾಡಿಕೊಡ್ರಿ ಆನ್ಸರ್ಸ್. ಸೊ ದೀಸ್ ಆರ್ ಆಲ್ ಕರೆಕ್ಟ್ ವರ್ಡ್ಸ್ ವಿತ್ ರೈಟ್ ಸ್ಪೆಲ್ಲಿಂಗ್. ಓಕೆ, ಸೊ ರೈಟ್ ಸ್ಪೆಲ್ಲಿಂಗ್ ಯೂಸ್ ಮಾಡಿಕೊಂಡೆ ವರ್ಡ್ ಇದ್ದದ್ದು ನಾನಿಲ್ಲಿ ನಿಮಗೆ ಹೆಲ್ಪ್ ಆಗಲಿ ಅಂತಂಥೇಳಿ ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಕ್ಸಸೈಸ್ದಲ್ಲಿ ಏನಿದೆ ಅಂದರೆ ಚೂಸ್ ದ ಕರೆಕ್ಟ್ ವರ್ಡ್. ಸೊ ಅಲ್ಲಿ 2 ವರ್ಡ್ಸ್ ಕೊಟ್ಟಿದ್ದಾರೆ ಸೆಂಟೆನ್ಸ್ನಲ್ಲಿ. ಆ 2 ವರ್ಡ್ಸ್ನಲ್ಲಿ ಯಾವುದು ಆ ಸೆಂಟೆನ್ಸ್ಗೆ ಸೂಟೇಬಲ್ ಆಗ್ತೈತಿ, ರೈಟ್ ವರ್ಡ್ ನೀವು ಚೂಸ್ ಮಾಡಿ ಬರೀಬೇಕಾಗ್ತೈತಿ. ಸೊ ರೈಟ್ ವರ್ಡ್ ಚೂಸ್ ಮಾಡಿ ಬರ್ತಿದ್ದಿದೆ. ಸೊ ಇಲ್ಲಿ ಹೈಲೈಟ್ ಮಾಡಿದ್ದಿದೆ ನೋಡಿರಿ. ಸೊ ಇವು ರೈಟ್ ವರ್ಡ್ಸ್ ಚೂಸ್ ಮಾಡಿದ್ದಿದೆ, ನೀವು ಚೆಕ್ ಮಾಡಿಕೊಡ್ರಿ, ಸೆಲ್ಫ್ ಟ್ರೈ ಮಾಡಿಕೊಂಡು ಆಮೇಲೆ ಕ್ರಾಸ್ ಚೆಕ್ ಮಾಡಿಕೊಡ್ರಿ, ಕ್ರಾಸ್ ವೆರಿಫೈ ಮಾಡಿಕೊಡ್ರಿ ನಿಮ್ಮ ಆನ್ಸರ್ ಸರಿ ಇದೆಯಲ್ಲ ಅಂತಂಥೇಳಿ. ಓಕೆ,
ನೆಕ್ಸ್ಟ್ ಎಕ್ಸಸೈಸ್ 7ದಲ್ಲಿ ಏನಿದೆ ಅಂದರೆ ಫಾರ್ಮಿಂಗ್ ಕಂಪೌಂಡ್ ವರ್ಡ್ಸ್. ಸೊ ಅವರು ಸೆಪ್ರೇಟಾಗಿ ಕೊಟ್ಟಿದ್ದಾರೆ ವರ್ಡ್ಸ್. ಈಗ 4 ಮ್ಯಾನ್ ಅಂತಂತ ಸೆಪ್ರೇಟ್ ಕೊಟ್ಟಿದ್ದಿದೆ, ಮ್ಯಾಚ್ ಮಾಡ್ಕೊಂಡು ನೀವು ಕಂಪೌಂಡ್ ವರ್ಡ್ ಫಾರ್ಮ್ ಮಾಡಬೇಕು, ಅಂದರೆ 4 ಮ್ಯಾನ್. ನೆಕ್ಸ್ಟ್ ಸರ್ಫ್ ಬೋರ್ಡ್ ಸೆಪ್ರೇಟ್ ಕೊಟ್ಟಿದ್ದಾರೆ, ಇದು ಏನಾಗ್ತೈತೆ ಕಂಪೌಂಡ್ ವರ್ಡ್ ಆಗಿ ಸರ್ಫ್ ಬೋರ್ಡ್ ಅಂತ ಆಗ್ತೈತಿ. ನೆಕ್ಸ್ಟ್ ಪ್ರೈಸ್ ಮತ್ತು ಲೆಸ್ ಅಂತ ಕೊಟ್ಟಿದಾರಲ್ಲ, ಸೊ ಇಟ್ ಕಂಪೌಂಡ್ ವರ್ಡ್ನಲ್ಲಿ ಪ್ರೈಸ್ ಲೆಸ್ ಅಂತ ಆಗ್ತೈತಿ. ಓಕೆ, ಸೊ ಅದೇ ರೀತಿ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಆನ್ಸರ್ಸ್ ಇದೆ ನೋಡಿರಿ, ಕ್ರಾಸ್ ವೆರಿಫೈ ಮಾಡ್ಕೊಡ್ರಿ. ನೆಕ್ಸ್ಟ್ ಕಾಂಪ್ರಿಹೆನ್ಷನ್ ಮಾನಿಟರಿಂಗ್ ಅಂದರೆ ಒಂದು ನಿಮಗೆ ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜ್ ನೀವು ಓದಿ ಅದ್ರ ಮೇಲೆ ಸರ್ಟನ್ ಸೆಟ್ ಆಫ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಆ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗ್ತೈತಿ. ಫಸ್ಟ್ ಇದರಲ್ಲಿ ನೀವು ಅದನ್ನು ಪ್ಯಾಸೇಜ್ ಸರಿಯಾಗಿ ಓದಿ ತಿಳ್ಕೋಬೇಕು. ಇದರಲ್ಲಿ ನಿಮಗೆ ರೀಡಿಂಗ್ ಸ್ಕಿಲ್ಸು ಟೆಸ್ಟ್ ಮಾಡ್ತಾರೆ, ಮತ್ತು ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗ್ ನೀವು ತಿಳ್ಕೊಂಡಿರಲ್ಲ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ ಐತಿಲ್ಲ ಅಂತಂದು ನಿಮಗೆ ಟೆಸ್ಟ್ ಮಾಡಲಿಕ್ಕೆ ಸರ್ಟನ್ ಕ್ವಶನ್ಸ್ ಕೊಟ್ಟು ನಿಮಗೆ ಆನ್ಸರ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಇದು ನಿಮಗೆ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಫೇಸ್ ಮಾಡ್ತಿರಲ್ಲ, ರಿಟರ್ನ್ ಟೆಸ್ಟ್ ಇರ್ತೈತಲ್ಲ, ಅಲ್ಲಿ ನಿಮಗೆ ಭಾಳ ಹೆಲ್ಪ್ ಆಗ್ತೈತೆ. ಓಕೆ, ಸೊ ಇಲ್ಲಿ ಆಲ್ರೆಡಿ ಪ್ಯಾಸೇಜ್ ನಿಮಗೆ ನಿಮ್ಮ ಬುಕ್ನಲ್ಲಿ ಕೊಟ್ಟಿದ್ದಂಥ ಎಕ್ಸಸೈಸ್ಗೆ ಅದಕ್ಕೆ ಕ್ವಶನ್ ಕೊಟ್ಟಿದ್ದಕ್ಕೆ ಆನ್ಸರ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಕ್ವಶನ್ಸ್ ವಿತ್ ಆನ್ಸರ್ಸ್ ಇದೆ ನೋಡಿರಿ, ಚೆಕ್ ಮಾಡ್ಕೊಡಿ. ನೀವು ಫಸ್ಟ್ ಇದನ್ನು ಆನ್ಸರ್ ಮಾಡೋಕ್ಕಿಂತ ಮುಂಚೆ ಅದು ಪ್ಯಾಸೇಜ್ ಸರಿಯಾಗಿ ಓದಿ ತಿಳ್ಕೊಡ್ರಿ. ಓಕೆ, ಸೊ ಇದು ಎಕ್ಸಸೈಸ್ 1 ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಸಾಲ್ವ್ಡ್ ಹಿಯರ್. ಸೊ ಕ್ವಶನ್ಸ್ ವಿತ್ ಆನ್ಸರ್ಸ್ ಇದೆ ನೋಡಿರಿ. ನೆಕ್ಸ್ಟ್ ಎಕ್ಸಸೈಸ್ 2 ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಅಂದರೆ ಎಕ್ಸಸೈಸ್ 2ದೊಳಗಿನ ನಿಮಗೆ ಕಾಂಪ್ರಿಹೆನ್ಷನ್ ಅಂದರೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದನ್ನು ನೀವು ಓದಿ ತಿಳ್ಕೊಂಡು ಇವು ಕ್ವಶನ್ಸ್ ಏನದಲ್ಲ ಸೆಟ್ ಆಫ್ ಕ್ವಶನ್ಸಿಗೆ ಅವಕ್ಕೆ ಆನ್ಸರ್ ನೀವು ಮಾಡಬೇಕು. ನೀವೇ ಫಸ್ಟ್ ಟ್ರೈ ಮಾಡಿದ್ದನ್ನು ಆಮೇಲೆ ರೆಫರೆನ್ಸಿಗೆ ಇದು ನೀವು ಕ್ರಾಸ್ ಚೆಕ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಎಕ್ಸಸೈಸ್ 3 ಒಳಗೂ ಸೇಮ್ ಕಾಂಪ್ರಿಹೆನ್ಷನ್ ಕ್ವಶನ್ಸ್ ಅಂತ ಸಾಲ್ವ್ಡ್ ಅಂತಿದ್ದಾರೆ, ಅಂದರೆ ನಿಮಗೆ ಪ್ಯಾಸೇಜ್ ಕೊಟ್ಟಿರ್ತಾರೆ ಮತ್ತು ನೀವು ಪ್ಯಾಸೇಜ್ ನೋಡಿಕೊಂಡು ಅದನ್ನು ತಿಳ್ಕೊಂಡು ಈ ಕ್ವಶನ್ಸಿಗೆ ನೀವು ಆನ್ಸರ್ ಮಾಡಬೇಕಾಗ್ತೈತಿ. ಓಕೆ, ದ ಆನ್ಸರ್ಸ್ ಆರ್ ಗಿವನ್ ಹಿಯರ್, ಜಸ್ಟ್ ಕ್ರಾಸ್ ವೆರಿಫೈ ದೀಸ್ ಆನ್ಸರ್ಸ್. ಓಕೆ, ನೆಕ್ಸ್ಟ್ ಎಕ್ಸಸೈಸ್ 4 ಕನ್ವರ್ಸೇಷನ್ ಇದೆ. ಅದರಲ್ಲಿ ಒಂದು ಕನ್ವರ್ಸೇಷನ್ನ ಇಬ್ಬರು ಮಾತಾಡಿದ್ದು ಅದನ್ನು ಕನ್ವರ್ಸೇಷನ್ ಅಬ್ಸರ್ವ್ ಮಾಡಿ ಕ್ವಶನ್ಸಿಗೆ ನೀವು ಆನ್ಸರ್ ಮಾಡಬೇಕಾಗ್ತೈತಿ. ಕ್ವಶನ್ನಿಗೆ ಆನ್ಸರ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಒಂದು ಸಲ ಸೆಲ್ಫ್ ಟ್ರೈ ಮಾಡಿಕೊಂಡು ಆಮೇಲೆ ಇದನ್ನು ಕ್ರಾಸ್ ವೆರಿಫೈ ಮಾಡಿಕೊಡ್ರಿ. ಓಕೆ, ನಿಮ್ಮ ಆನ್ಸರ್ಸ್. ನೆಕ್ಸ್ಟ್ ಒಕ್ಯಾಬುಲರಿ ಅಂದರೆ ನಿಮಗೆ ಗ್ರಾಮರ್ ಎಲ್ಲ ಚೆಕ್ ಮಾಡಲಿಕ್ಕೆ, ಒಕ್ಯಾಬುಲರಿ ಅಂದರೆ ನಿಮ್ಮದು ಎಷ್ಟು ಒಕ್ಯಾಬುಲರಿ ಇದೆ ಅಂದರೆ ಎಷ್ಟು ಶಬ್ದದ ಮೀನಿಂಗ್ ನಿಮ್ಗೆ ಗೊತ್ತಿದಾವೆ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಫೈಂಡ್ ಔಟ್ ದ ಅಪೋಸಿಟ್ಸ್ ಆಫ್ ದಿ ಫಾಲೋಯಿಂಗ್ ವರ್ಡ್ಸ್. ಸೊ ಅಪೋಸಿಟ್ ವರ್ಡ್ಸ್ ನೀವು ಫೈಂಡ್ ಔಟ್ ಮಾಡಬೇಕು. ಕಾಮನ್ದು ಅಪೋಸಿಟ್ ಏನಾಗ್ತೈತೆ ರೀ, ಅನ್ಕಾಮನ್ ಆಗ್ತೈತಿ. ಸೊ ಇಲ್ಲಿ ಆನ್ಸರ್ ಕೊಟ್ಟಿದ್ದಿದೆ, ಚೆಕ್ ಮಾಡ್ಕೊಡ್ರಿ. ಅದೇ ರೀತಿ ಡಿಫಿಕಲ್ಟ್ ವರ್ಡದ್ದು ಅಪೋಸಿಟ್ ಏನಾಗ್ತೈತೆ ರೀ, ಈಸಿ ಆಗ್ತೈತಿ. ಸೊ ಡಿಫ್ರೆಂಟ್ ಎಕ್ಸಾಂಪಲ್ ಆನ್ಸರ್ಸ್ ವಿತ್ ಆನ್ಸರ್ಸ್ ಕೊಟ್ಟಿದ್ದಿದೆ, ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಡ್ರಿ. ಫಸ್ಟ್ ನೀವು ಸೆಲ್ಫ್ ಟ್ರೈ ಮಾಡಿಕೊಂಡು ಆಮೇಲೆ ವೆರಿಫೈ ಮಾಡೋ ಆನ್ಸರ್. ನೆಕ್ಸ್ಟ್ ಯೂಸ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಸೆಂಟೆನ್ಸಸ್ ಆಫ್ ಯುವರ್ ಓನ್. ಸೊ ಒಂದು ವರ್ಡ್ ಕೊಟ್ಟಿದ್ದಾರೆ, ಅವರು ಡಿಫ್ರೆಂಟ್ ವರ್ಡ್ಸ್ ಕೊಟ್ಟಿದ್ದಾರೆ, ಆ ವರ್ಡ್ ಯೂಸ್ ಮಾಡಿಕೊಂಡು ನೀವೇ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಬೇಕು. ಓನ್ ಆಗಿ ನೀವು ಸೆಂಟೆನ್ಸ್ ಫಾರ್ಮ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಅಥರೈಸ್ ಅಂತಿದೆ ನೋಡಿರಿ. ಸೊ ಸೆಂಟೆನ್ಸ್ ಯಾವ ರೀತಿ ಫಾರ್ಮ್ ಮಾಡಬೇಕಂದ್ರೆ ನೀವು ದ ಮ್ಯಾನೇಜರ್ ಅಥರೈಸ್ಡ್ ದ ಎಂಪ್ಲಾಯಿ ಟು ಅಕ್ಸೆಸ್ ದ ಫೈಲ್ಸ್. ಸೊ ದಿಸ್ ಇಸ್ ಒನ್ ಸೆಂಟೆನ್ಸ್ ಯೂಸಿಂಗ್ ದಿಸ್ ವರ್ಡ್. ಸೊ ಈ ವರ್ಡ್ ಯೂಸ್ ಮಾಡ್ಕೊಂಡು ನೀವು ಸೆಂಟೆನ್ಸ್ ಫಾರ್ಮ್. ನೆಕ್ಸ್ಟ್ ರಿಸೆಪ್ಷನ್ ಅಂತಿದೆ ನೋಡ್ರಿ. ದ ವೆಡ್ಡಿಂಗ್ ರಿಸೆಪ್ಷನ್ ವಾಸ್ ಬ್ಯೂಟಿಫುಲಿ ಅರೇಂಜ್. ಸೊ ರಿಸೆಪ್ಷನ್ ಯೂಸ್ ಮಾಡಿ ಸೆಂಟೆನ್ಸ್ ಫಾರ್ಮ್ ಮಾಡಿದೆ. ಸೊ ಡಿಫ್ರೆಂಟ್ ಎಕ್ಸಾಂಪಲ್ಸು ನೀವು ರೆಫರ್ ಮಾಡ್ಕೊಡ್ರಿ, ಕ್ರಾಸ್ ಚೆಕ್ ಮಾಡ್ಕೊಡ್ರಿ. ಸೊ ಇದೇ ರೀತಿ ನೀವು ಸೆಂಟೆನ್ಸ್ ನಿಮ್ಮ ಓನ್ ವರ್ಡ್ಸ್ನಲ್ಲಿ, ಓನ್ ಸೆಂಟೆನ್ಸ್ನಲ್ಲಿ ನೀವು ಮಾಡಬೇಕಾಗ್ತೈತಿ. ಓಕೆ, ಇದು ಜಸ್ಟ್ ನಿಮಗೆ ರೆಫರೆನ್ಸ್ ಆಗಿ ನಾನು ಶೇರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಗ್ರಾಮರ್ದಲ್ಲಿ ಇನ್ನೊಂದು ಏನು ಕ್ವಶನ್ ಇದೆ ಅಂದರೆ ಫಿಲ್ ಇನ್ ದ ಕರೆಕ್ಟ್ ಪ್ರಿಪೋಸಿಷನ್ಸ್ ಇನ್ ದ ಫಾಲೋವಿಂಗ್. ಸೊ ಪ್ರಿಪೋಸಿಷನ್ಸ್ ನೀವು ಸರಿಯಾಗಿ ಯೂಸ್ ಮಾಡಬೇಕು. ಸೊ ಪ್ರಿಪೋಸಿಷನ್ಸ್ ಯಾವಂದರೆ ನಿಮ್ಗೆ ಗೊತ್ತಿದ್ದ ಪ್ರಕಾರ ಇನ್, ಆಫ್, ಟು, ವಿತ್, ಬಾಯ್ ಎಲ್ಲ ಯೂಸ್ ಮಾಡಿಕೊಂಡು ರೈಟ್ ಪ್ರಿಪೋಸಿಷನ್ ಯೂಸ್ ಮಾಡಿ ಇಲ್ಲಿ ಸೆಂಟೆನ್ಸ್ನಲ್ಲಿ ನೀವು ಬರಿಬೇಕಾಗ್ತೈತಿ. ಸೊ ಇಲ್ಲಿ ನೋಡಿರಿ, ಇಲ್ಲಿ ಬರೆದಿದ್ದು ನಾನು ಹೈಲೈಟ್ ಮಾಡಿದ್ದೆ ನೋಡಿರಿ, ಹೈಲೈಟು. ಸೊ ಯಾವುದಂದರೆ ಇಲ್ಲಿ ಇನ್, ಆಫ್, ಇನ್, ವಿತ್ ಇವೆಲ್ಲ ಪ್ರಿಪೋಸಿಷನ್ಸ್. ನೀವು ಬುಕ್ ರೆಫರ್ ಮಾಡಿರಿ, ವರ್ಕ್ ಬುಕ್ ಫಸ್ಟ್ ಎಕ್ಸಸೈಸಸ್ ಸ್ವಂತ ಟ್ರೈ ಮಾಡಿರಿ, ಆಮೇಲೆ ನಿಮ್ಮ ಆನ್ಸರ್ ಚೆಕ್ ಮಾಡಿಕೊಡಿದ್ರಲ್ಲಿ. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ ಎಕ್ಸಸೈಸಸ್ ವಿತ್ ಆನ್ಸರ್ಸ್ ಐ ಹ್ಯಾವ್ ಶೇರ್ಡ್ ಹಿಯರ್. ಸೊ ಇದು ನಿಮಗೆ ಹೆಲ್ಪ್ ಆಗ್ತೈತಿ ಅಂಥೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಮಾಡೋಕ್ಕಿಂತ ಮುಂಚೆ ನಿಮ್ಮ ವರ್ಕ್ ಬುಕ್ನಲ್ಲಿ ಇರುವಂತಹ ಎಕ್ಸಸೈಸಸ್ ಸೆಲ್ಫ್ ಟ್ರೈ ಮಾಡಿಕೊಂಡು ಆಮೇಲೆ ಆನ್ಸರ್ ನೀವು ಇದರಲ್ಲಿ ಕ್ರಾಸ್ ವೆರಿಫೈ ಮಾಡಿಕೊಡ್ರಿ. ಓಕೆ, ಸೊ ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದಾಗ್ತೈತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಲ್ಯಾಬ್ದ ಅಪ್ಡೇಟ್ಸ್ ಇರ್ಬೋದು, ಆಮೇಲೆ ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರಬಹುದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.